ವೇದಿಕೆ ಮೇಲೆ ಇರುವಂಥ ನನ್ನ ವಿದ್ಯಾಗುರುಗಳಿಗೆ, ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ, ಈ ಸಭೆಯಲ್ಲಿ ಸೇರಿರುವಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಒಂದೊಂದು ಸಲ ಮನಸ್ಸು ಬಹಳ ತುಂಬಿ ಬಂದಾಗ ಮಾತಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಭಾವನೆಗಳು ಒತ್ತಡ ಇರ್ತದೋ ಅಲ್ಲಿ ಮಾತು ಸರಿಯಾಗಿ ಬರೋದಿಲ್ಲ. ಮೊದಲೇ ನನಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅಂಥದ್ರೊಳಗೆ ಹಿಂಗೆ ಭಾವನೆಯ ಪೂರ್ವದಲ್ಲಿ ಸಿಕ್ಕಾಕೊಂಡಾಗ ಇನ್ನೂ ತಪ್ಪಾಗ್ತದೆ. ಕೆಲವೊಂದು ಸಲ ನಮ್ಮ ಸಹೋದರಿ ಮಾತಾಡ್ತಾ ವಾಗ್ಮಿಗಳು ಅಂತ ಏನೋ ಹೇಳ್ತಾರೆ. ವಾಗ್ಮಿ ಅಲ್ಲ ನಾನು, ಸುಮ್ಮನೆ ಭ್ರಮೆಗಳೆಲ್ಲ ಅವು. ನನಗೆ ಗೊತ್ತಿರೋದು ಏನೂ ಇಲ್ಲ. ಅಲ್ಲೊಂದು ಇಲ್ಲೊಂದು ಚೂರು ಏನೋ ಓದ್ಕೊಂಡಿದ್ದದನ್ನು ಹೇಳ್ತೀನಿ, ಸರಿನೋ ತಪ್ಪೋ ಗೊತ್ತಿಲ್ಲ, ಬಾಲಭಾಷೆ ಅದು. ಅದನ್ನು ಮೆಚ್ಕೊಂಡು ನೀವು ಚೆನ್ನಾಗಿದೆ ಅಂತ ಹೇಳ್ತೀರಲ್ಲ, ಅದರಿಂದ ನನಗೇನಾಗ್ತದೆ ಗೊತ್ತಾ? ಮನೆಗೆ ಹೋದ್ಮೇಲೆ ಅನ್ನಿಸ್ತದೆ, ಇನ್ನರೇ ಚಲೋ ಓದೋ ಮರಾಯ. ಯಾಕಂದ್ರೆ ಇಷ್ಟು ಓದಿದ್ದಕ್ಕೆ ಮಂದಿ ಚಲೋ ಅಂತಾರೆ, ಇನ್ನು ಖರೇನೇ ಚಲೋ ಓದಿದ್ರೆ ಏನಾಗ್ತದೆ ಓದು ಅಂತ ಅನ್ನಿಸ್ತದೆ. ಅದಕ್ಕೆ ಆ ನೆನಪು ಮಾಡಿಕೊಟ್ಟದಕ್ಕೆ ನಿಮಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಇಬ್ಬರು ಮಕ್ಕಳು, ಪೂರ್ವಿ ಮತ್ತು ಅಂತರ, ಎಷ್ಟು ಶಾಣ ಇದ್ದಾರೆ ರೀ ಅವರು. ನನಗನ್ಸೋದು ಆ ಹುಡುಗರಿಗಿದ್ದಂಥ ಜ್ಞಾನ, ಆ ಪ್ರತಿಭೆ ನನಗೆ ಆ ವಯಸ್ಸಿನಾಗಿದ್ದರೆ ನಾನು ದೊಡ್ಡವಾಗ್ತಿದ್ದೆ. ಎಷ್ಟು ಚಂದ ಅದು. ನನಗನ್ನಿಸ್ತದೆ ಈ ಮುಂದಿನ ತಲೆಮಾರಿನಾಗಿರುವಂಥ ಮಕ್ಕಳಿಗೆ ಎಷ್ಟು ಚುರುಕಾಗಿದ್ದಾರೆ, ಎಷ್ಟು ಬುದ್ಧಿವಂತರಿದ್ದಾರೆ ಅವರು. ನಾವು ವಯಸ್ಸಾದವ್ರು ಸುಮ್ಮನೆ ಟೀಕಾ ಮಾಡ್ತೀವಿ, ಹುಡುಗರಿಗೆ ಏನು ಸಂಸ್ಕಾರ ಇಲ್ಲ, ಏನು ಸಂಸ್ಕೃತಿ ಇಲ್ಲ, ಹಾಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತೀವಿ. ಅದನ್ನು ಖರೆ ಹೇಳಿ ಅವ್ರಿಗೆ ಈ ವಯಸ್ಸಿನಾಗ ಏನು ಲೈಫ್ನಾಗ ಫೋಕಸ್ ಅದ, ಅದು ನಮಗೆ ಆ ವಯಸ್ಸಿನಾಗ ಇರಲಿಲ್ಲ. ಖಾತ್ರಿ ಇರಲಿಲ್ಲ. ಯಾರೋ BSc ಓದಂದ್ರು ಓದ್ಬಿಟ್ವಿ, ಕೆಮಿಸ್ಟ್ರಿ ತೊಗೊಂಡ್ರು ಕೆಮಿಸ್ಟ್ರಿ ತೊಗೊಂಡೆ. ಯಾಕೆ ತೊಗೊಂಡೆ ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು ತೊಗೊಂಡೆ ಅಂತ. ಈಗಿನ 7ನೇ ಹುಡುಗ ಹುಡುಗಿನ ಕೇಳಿ ನೋಡ್ರಿ, ನೀ ಏನು ಆಗ್ಬೇಕಂತೀಯೋ. ನಮ್ಮ ಮನ್ಯಾಗ ಒಂದು ಸ್ಯಾಂಪಲ್ ಅದ. ನನ್ನ ಮೊಮ್ಮಗಳಿದ್ದ, ಆಕೆ 6ನೇ ಇದ್ದಾಗ ಕೇಳಿದೆ. ಈ ನಮ್ಮ ಹವ್ಯಾಸ ಇರ್ತದೆ ಹಿರೇ ಮಂದಿ ಮನ್ಯಾಗೆಲ್ಲ, ಏನಾಗ್ಬೇಕಂತೀಯಪ್ಪ ಅಂತ ಶೈಲೇಶ್ ಕೇಳು. ನಾನು ಕೇಳಿದೆ, ಏನಾಗ್ಬೇಕಂತೀಯ ನೀನು ಅಂದೆ. ಆಕೆ ಹೇಳಿದ್ದು ಎದೆ ಹೊಡೆದು ಹೋತು ನನಗೆ. ಅಜ್ಜ, ನಥಿಂಗ್ ಲೆಸ್ ದನ್ ಎ ನ್ಯೂರೋ ಸರ್ಜನ್. ನನಗೆ ಆ ಹುಡುಗರ ಬುದ್ಧಿ ನೋಡಿದಾಗ ಅನ್ನಿಸ್ತದೆ, ನನಗೆ ಹಿಂಗೆ ವಿಚಾರ ಮಾಡ್ಲಿಕ್ಕೆ ಬರ್ತಿತ್ತೇನ ಅವಾಗ. ನಾ ಕೇಳಿದೆ, ಯಾಕಪ್ಪ ನ್ಯೂರೋ ಸರ್ಜನ್ ಯಾಕೆ ಆಗ್ಬೇಕಂತೀವ ನೀನು ಅಂತ ಆಕೆನ ಕೇಳಿದೆ. ಆಕೆ ಹೇಳಿದ ಐಡಿಯಾ ನೀವು ನಂಬಲಿಕ್ಕಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಾಗ ಈಗ ಒಂದು ಹೊಸ ಡಿವಿಷನ್ ಮಾಡ್ಯಾರ, ಬ್ರೈನ್ ರಿಸರ್ಚ್ ಸೆಂಟರ್ ಅಂತ ಮಾಡ್ಯಾರ. ಹೋದ ವರ್ಷ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡಿದ್ರು. ಆಕೆ ಹೇಳ್ತಾಳೆ, ಆಕೆ ಅಪ್ಪ ಅಂದ್ರೆ ನನ್ನ ಮಗ ಗೂಗಲ್ನಾಗ ಕೆಲಸ ಮಾಡ್ತಾನೆ. ಅವ ಇಂಡಿಯಾ ಹೆಡ್ ಇದ್ದಾನೆ. ಅವೇನೋ ಕಲಿಸ್ಯಾನ ಆಕೆಗೆ. ಹೊಸ ಹೊಸ ಏರ್ಕ್ರಾಫ್ಟ್ ಏನು ಬಂದಾವ, ಇಷ್ಟು ಮಾಡರ್ನ್ ಅವ. ಇಂಜಿನ್ಯಾಗ ಒಂದು ಚಿಪ್ ಹಾಕಿರ್ತಾರೆ, ಹಾಕಿದ್ರೆ ಎಲ್ಲಿ ಪೆಟ್ರೋಲ್ ಲೀಕ್ ಆಗ್ತದೆ. ನೀವು ಕಾರ್ನ ನೋಡಿರಿ, ಪೆಟ್ರೋಲ್ ಗಾಳಿ ಕಮ್ಮಿ, ಪ್ರೆಷರ್ ಕಮ್ಮಿ ಆದರೆ ಹೇಳ್ತದೆ ಏರ್ ಪ್ರೆಷರ್ ಕಮ್ಮಿ ಅದ, ಪೆಟ್ರೋಲ್ ಕಮ್ಮಿ ಅದ ಅಂತ ಹೇಳ್ತದೆ. ಅದು ಇನ್ನೂ ಅಡ್ವಾನ್ಸ್ ಅದ. ಇಂಜಿನ್ನಾಗ ಎಲ್ಲರೂ ಫಾಲ್ಟ್ ಇದ್ರೆ ತೋರಿಸ್ತದೆ, ಎಲ್ಲರೇ ಲಿಂಕ್ ಲೂಸ್ ಆಗಿದ್ದರೆ ಹೇಳ್ತದೆ ಅಂತೆಲ್ಲ ಹೇಳ. ನಾವು ಈ ಹುಡುಗಿ ನನಗೆ ಹೇಳ್ತಾಳೆ, ಅಪ್ಪ ಐ ವಾಂಟ್ ಟು ಬಿ ನ್ಯೂರೋ ಸರ್ಜನ್. ಯಾಕಂದ್ರೆ ತಲೆಯಾಗ ಒಂದು ಚಿಪ್ ಹಾಕಿಬಿಟ್ಟಿವಿ ಅಂದ್ರೆ ಬ್ರೈನ್ಯಾಗ ನಾವು ದೇಹದ ಯಾವುದೇ ಭಾಗನ ತ್ರಾಸಾದ್ರೆ ಹೇಳ್ತದಲ್ಲ. ನೀವು ಪ್ಯಾರಾಲಿಸಿಸ್ ಆದಮೇಲೆ ಯಾಕೆ ಹೋಗ್ಬೇಕು ಹಾಸ್ಪಿಟ್ಲಿಗೆ? ಮೊದಲೇ ಹೇಳ್ತದೆ ಥ್ರಾಂಬೋಸಿಸ್ ಆಗ್ತದೆ, ಅಲ್ಲೇ ರಕ್ತದ ಪ್ರೆಷರ್ ಆಗ್ಯದ ಅಂತ ಹೇಳ್ತದೆ, ಮೊದಲೇ ಮಾಡಿಸ್ಕೋರಿ ಅಲ್ವಾ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆಕೆ ಹೇಳಿದ್ಲು, ಮೊಳಕಾಲಾಗಿ ಲುಬ್ರಿಕೇಶನ್ ಕಮ್ಮಿ ಆಗ್ಯದ, ಮೊದಲೇ ಹೇಳಿದ್ರೆ ಏನಾರು ಮಾಡ್ಲಿಕ್ಕೆ ಬರ್ತದೆ, ನೀ ಕ್ಯಾಪ್ ರಿಪ್ಲೇಸ್ಮೆಂಟ್ಗೆ ಯಾಕೆ ಹೋಗಬೇಕು? ಹೃದಯದಾಗ ಡಿಪಾಸಿಷನ್ ಜಾಸ್ತಿ ಆಗ್ಯದ, ಅಟ್ಯಾಕ್ ಆಗ್ತದೆ, ಮೊದಲೇ ಹೇಳ್ತದೆ ಅದು, ಹಂಗೆ ಚಿಪ್ ಹಾಕಬೇಕು ಅಂದರು. ಚಲೋ ಅದನ್ನ ಐಡಿಯಾ ಅಂದೆ. ಆಕೆನ ಕರ್ಕೊಂಡ ಬ್ರೈನ್ ಸೆಂಟ್ರಿಗೆ ಹೋದೆ. ನನ್ನ ಪ್ರೊಫೆಸರ್ ಗುರುತ್ನವರಿದ್ದಾರೆ, ಹಿಂಗೇನೋ ಹೇಳ್ತಾಳೆ ನೋಡ್ರಿ ಈಕೆ ಅಂದೆ. ಅವ್ರಿಗೂ ಖುಷಿ ಅನ್ನಿಸ್ತು. ಅವ್ರು ಹೇಳಿದ್ರು, ಅಲ್ಲ ಪುಟ್ಟ ನೀವು ಹೇಳ್ತೀಮ್ಮ, ಬ್ರೈನ್ ತೆಗೆದು ಚಿಪ್ ಹಾಕೋ ಸ್ವಲ್ಪ ಕಷ್ಟದ ಕೆಲಸ, ಹಾಗೇನ್ರಿ ಮಾಡ್ಲಿಕ್ಕೆ ಬರ್ತದೇನೋ ಅಂತ ಕೇಳಿದರು. ಬರ್ತದಲ್ಲ ಅನ್ಲಕ್ಕೆ, ಸ್ಕಲ್ ಕ್ಯಾಪ್ ಮಾಡಿಸ್ಬಿಡ್ಬೇಕು. ಅದು ಹೆಂಗೆ ಆಗ್ತದೆ? ಆಕೆ ಹೇಳಿದ್ರು, ನಮ್ಮ ಅಜ್ಜನ ಕಾಯಾಗ ವಾಚ್ ಅದಲ್ಲ, ದೇಹದೊಳಗೆ ಹಾಕಿಲ್ಲ, ಅದನ್ನು ಮೇಲೆ ಹಾಕ್ಯಾನ, ಹಾರ್ಟ್ ಬೀಟ್ ತೋರಿಸ್ತದ ಅದು ಇಲ್ಲ ಅಂದರೆ ಮಕ್ಕಳ ಮನಸ್ಸು ಎಷ್ಟು ಶಾರ್ಪ್ ಅದ ಅಂದ್ರೆ ಎಲ್ಲೋ ನೋಡಿದ್ದನ್ನು ಎಲ್ಲೋ ಕನೆಕ್ಟ್ ಮಾಡ್ತಾರೆ.
ನನಗನ್ನಿಸ್ತು ಆ ಪೂರ್ವಿ ಚಿತ್ರ ಬರೆದದ್ದು ಅಂತರ ಹಾಡೋದ್ರ ಬಗ್ಗೆ ಹೇಳಿದ್ರಿ. ಇವರೆಲ್ಲ ನಮ್ಮ ಭವಿಷ್ಯ ಮುಂದೆ. ನಾವೆಲ್ಲ ಸೈಡಿಗೆ ನಿಂತು ಚಪ್ಪಾಳೆ ಹೊಡಿಬೇಕು, ನಾವು ಅವರಿಗೆಲ್ಲ ಹೊಡಿಬೇಕು. ಮತ್ತು ಇನ್ನೊಂದು, ನೀವೆಲ್ಲ ಅತ್ಯಂತ ತಿಳುವಳಿಕೆ ಉಳ್ಳಂಥ ಪಾಲಕರಾಗಿದ್ದೀರಿ. ದಯವಿಟ್ಟು ನಿಮ್ಮಲ್ಲೊಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮಕ್ಕಳ ಹಿಂದೆ ಬೀಳಬೇಡ್ರಿ ಮಾರ್ಕ್ಸ್ ಕಾರ್ಡ್ ಸಲುವಾಗಿ. ಮಾರ್ಕ್ಸು 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 ಮಾರ್ಕ್ಸು. ಯಾರೂ ಜೀವನದಾಗ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಬದುಕೋದಿಲ್ಲ. ಯಾರಿಗೆ ಮೌಲ್ಯ ಸಿಕ್ಕದ ಅವ್ರು ದೊಡ್ಡವರಾಗ್ತಾರೆ, ಯಾರು ಸಿಗಲಿಲ್ಲ ಅವರು ದೊಡ್ಡವರು ಆಗೋದಿಲ್ಲ. ಒಂದು ಸಣ್ಣ ಘಟನೆ ಹೇಳಿ ಶುರು ಮಾಡ್ತೀನಿ ನಾನು. ಡಾಕ್ಟರ್ ಯು ಆರ್ ರಾವ್, ನಿಮಗೆ ಗೊತ್ತು, ISRO ಚೇರ್ಮನ್ ಆಗಿದ್ದವರು, ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರಾಗಿದ್ದರು. ಅವರು ಬದುಕಿರೋವರೆಗೂ ಇದ್ದರು. ಒಂದು ಸಲ ನಾನು ಅವರು ಮಂಗಳೂರಿಗೆ ಕಾರ್ನಲ್ಲಿ ಹೋಗ್ತಾಯಿದ್ವಿ. ಹೋಗುವಾಗ ಸುಮ್ಮನೆ ಕೇಳಿದೆ ಅವ್ರನ್ನ, ಸರ್ ನೀವು ISRO ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, ಅಂದರೆ 4-5 ಲೆವೆಲ್ ಕೆಳಗೆ. ನಿಮ್ಗೆ ಗೊತ್ತಿತ್ತೇನು ಸರ್ ಅವ್ರದ್ದು ಅಂತ ಕೇಳಿದೆ. ಗೊತ್ತಿತ್ತಲ್ಲ, ಗೊತ್ತಿತ್ತು, ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಇಂಟ್ರೆಸ್ಟಿಂಗ್ ಹೇರ್ ಸ್ಟೈಲ್ ಅಂದರು. ನಾನೊಂದು ಪ್ರಶ್ನೆ ಕೇಳಿದೆ, ಕೇಳಬಾರ್ದೇನೋ, ನನ್ನ ಸ್ವಭಾವನ ಹೆಂಗೆ, ಏನು ಕೇಳಬಾರ್ದೋ ಕೇಳಿಬಿಡ್ತೀನಿ. ಸರ್, ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಇನ್ ISRO? ಅಂದರೆ ನಿಮ್ಮ ಸಂಸ್ಥೆಯೊಳಗೆ ಅತ್ಯಂತ ಶ್ರೇಷ್ಠ ತಂತ್ರಜ್ಞಾನಿ ಅವರೇ ಆಗಿದ್ರೇನು ಅಂತ ಕೇಳಿದೆ. ಅವ್ರ ಆನ್ಸರ್ ನನಗೆ ಆಶ್ಚರ್ಯ ಆಯ್ತು. ಉತ್ತರ ಏನು ಕೊಟ್ಟರೆ ಗೊತ್ತದ? ನೋ ನೋ ನೋ, ಹಿ ವಾಸ್ ನಾಟ್ ದ ಬೆಸ್ಟ್, ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ವಿ ಹ್ಯಾಡ್. ಇದು ಎಂಥ ಡಿಫರೆನ್ಸ್ ಮಾಡ್ತದೆ ನೋಡ್ರಿ. ಆ ಭಾಳ ಮಂದಿ ಟೆಕ್ನಾಲಜಿಸ್ಟ್ ಹೆಸರು ಯಾರಿಗೂ ಗೊತ್ತಿಲ್ಲ, ಬಟ್ ದ ಗ್ರೇಟೆಸ್ಟ್ ಹ್ಯುಮ್ಯಾನಿಸ್ಟ್ ಈಸ್ ನೆವರ್ ಫರ್ಗಾಟನ್. ಇದು ಭಾಳ ಮುಖ್ಯ ನನಗೆ. ಅಂದರೆ ಜೀವನದಾಗ ಯಾವ್ದು ಉಳಿತದೆ, ಯಾವ್ದು ಉಳಿಯಂಗಿಲ್ಲ ಅಂತ ನೋಡ್ಕೋಬೇಕು. ಬಹಳಷ್ಟು ಮಂದಿ ಡಿಗ್ರಿ ಇದ್ದವ್ರು ನೆನೆಸಂಗಿಲ್ಲ, ಕೋಟ್ಯಾಂತರ ರೂಪಾಯಿ ಗಳಿಸಿದವ್ರು ನೆನೆಸಂಗಿಲ್ಲ. ಆದ್ರೆ ದಯವಿಟ್ಟು ನೋಡ್ರಿ, ಯಾರ್ಯಾರು ನೆನೆಸ್ತೀರಿ ಅವ್ರು ಯಾರೂ ರೊಕ್ಕದವರಲ್ಲ. ಭಾಳ ಮಜಾ ಅದ ಇದು. ರೊಕ್ಕದಿಂದ ಓಡಿದಂಥ ನೊಬೆಲ್ ಡೈನಮ್ ಮಾಡಿದ, ಓಡಾಡಿದ ರೊಕ್ಕ ಮಾಡಬೇಕು ಅಂತ, ಅದರಿಂದ ನೆನೆಸ್ಲಿಲ್ಲ ಜನ ಅವನು. ವಿಮಾನಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಹಾರಬೇಕಾಗಿತ್ತು. ಆಗಿನ ಕಾಲದಾಗ ಕಂಪ್ಯೂಟರ್ ಇರಲಿಲ್ಲ, ಲಿಸ್ಟ್ ಮಾಡೋರು ಯಾರ್ಯಾರು ಬುಕ್ ಮಾಡ್ಯಾರ ಟಿಕೆಟು ಅಂತ. ಇವ ಲಾಸ್ಟ್ ಮಿನಿಟ್ ಹೋಗಲಿಲ್ಲ ವಿಮಾನಕ್ಕೆ. ಆ ವಿಮಾನಕ್ಕೆ ಆಕ್ಸಿಡೆಂಟ್ ಆಯಿತು, ಇದ್ದವ್ರೆಲ್ಲ ಸತ್ತು ಹೋದರು. ಆ ರಿಜಿಸ್ಟ್ರ್ ನೋಡ್ಕೊಂಡು ಪೇಪರ್ನ ಮರುದಿವ್ಸ ಬಂತು, ಇವನು ಫೋಟೋ ಹಾಕಿದ್ರು, ಎನಿಮಿ ಆಫ್ ದ ಹ್ಯೂಮನ್ ಕೈಂಡ್ ಡೈಡ್ ಅಂತ, ಮನುಷ್ಯ ಜನಾಂಗದ ವೈರಿ ಸತ್ತು ಹೋದ ಅಂತ ಹಾಕಿದ್ರು. ಅಂದರೆ ಇವ ಹೋಗ್ಯಾನ ವಿಮಾನದಾಗ ಅಂತ ಹೋಗಿಲ್ಲ ಇವ. ಅವ ಭಾಳ ಕೆಟ್ಟ ಅನಿಸ್ತು ಪೇಪರ್ನ ನೋಡಿದ್ರೆ. ನಮಗೂ ಹಂಗೆ ಅನ್ನಿಸ್ಲಿಕ್ಕಿಲ್ಲ. ಮರುದಿವ್ಸ ನಮ್ಮ ಫೋಟೋ ಹಾಕಿ ಸತ್ತಪ್ಪ ಕಡಿಕೆವ ಅಂತಂದ್ರೆ ಎಷ್ಟು ಕೆಟ್ಟ ಅನಿಸ್ತದೆ. ಒಂದ ಹಂಗೆ ನಾ 5 ದಿವ್ಸ ಮಾಡಿದ್ದೇನಾಯ್ತು, ಜನ ನಾನು ಹೆಂಗೆ ನೆನೆಸ್ತಾರೆ ಸತ್ತ ಮೇಲೆ, ಮನುಷ್ಯರು ವೈರಿ ಅಂತ ನೆನೆಸ್ತಾರೆ, ಬೇಡ ಅಂದ. ಅವತ್ತಿನ ಗಳಿಸಿದ ರೊಕ್ಕ ಎಲ್ಲ ಹಾಕಿ ಒಂದು ನೊಬೆಲ್ ಪ್ರೈಸ್ ಕಮಿಟಿ ಅಂತ ಮಾಡಿದ. ಅದು ರೊಕ್ಕ ಕೊಟ್ಟ. ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದರೆ ನೊಬೆಲ್ ಪ್ರಶಸ್ತಿ. ಇವತ್ತು ನೊಬೆಲ್ ಬಗ್ಗೆ ಯಾರೂ ತಿರಸ್ಕಾರದಿಂದ ಮಾತಾಡೋಂಗಿಲ್ಲ. ಅಂದರೆ ಏನು ಅರ್ಥ ಆಯ್ತು? ಪಡ್ಕೊಂಡಾಗ ಅವನು ಯಾರೂ ನೆನೆಸ್ಲಿಲ್ಲ, ಕೊಟ್ಟಾಗ ಯಾರೂ ಮರೀಲಿಲ್ಲ. ಎಂಥ ಚಂದದ ನೋಡ್ರಿ ಜೀವನ ಮೌಲ್ಯ. ಪಡ್ಕೊಳ್ಳೋದಲ್ಲ ಭಾಳ ಸುಲಭ, ಸಂತೋಷ ಅನ್ನಿಸ್ತದೆ ಪಡ್ಕೊಂಡಾಗ. ಏನಾದರೂ ಪಡ್ಕೊಂಡ ಸಂತೋಷ ಅನ್ನಿಸ್ತದೆ, ಆದರೆ ನಿಜವಾಗಿ ಸಂತೋಷ ಇರೋದು ಕೊಡೋದ್ರಾಗದು. ಇದೊಂದು ದೊಡ್ಡ ಜೀವನ ಮೌಲ್ಯ.